ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಾಗೆ ಪೆದ್ದಿರ್ತಾರ, ಜನಗಳ ಕಾಲಕ್ಕೆ ಬೀಳ್ತೀವಿ ಅಂತ ಮಾತ್ರಕ್ಕೆ ನಮ್ಮನ್ನ ಪರ್ಮನೆಂಟ್ ಆಗಿ ಪೆದ್ರು ಅನ್ಕೊಂಡ್ಬಿಡೋದ ಸತ್ಯ. ಏನು ಶಾಕ್ ಆಯ್ತಾ? ಅಲ್ಲ, ನೀನು ಏನು ಅನ್ಕೊಂಡ್ಬಿಟ್ಟಿದ್ಯಾ? ದೊಡ್ಡ ಹೀರೋಯಿನ್ ಮಾಲಾಶ್ರೀನಾ, ವಿಜಯ್ ಶಾಂತಿನಾ? ಹೀರೋಯಿನ್ ಅಲ್ಲ ಕಣೋ, ಹೀರೋ. ಓಹೋ, ಹೀರೋ. ಏರಿಯಾದಾಗ 4 ಜನ ನಿನ್ನ ಹೀರೋ ಅಂತ ಕರೆದ ತಕ್ಷಣ ನೀನು ಹೀರೋ ಆಗ್ಬಿಡ್ತೀಯಾ? ಅದು ನಮ್ಮ ಮುಂದೆ. ಲೇ ಬಸಪ್ಪ, ಯಾರೋ 4 ಜನ ಹೀರೋ ಅಂತ ಕರೆದಿದ್ದಕ್ಕೆ ಹೀರೋ ಆದವಳಲ್ಲ ಕಣೋ ಅವಳು. ಅವಳು ಹೀರೋ ಅಂತ ಗೊತ್ತಾದ್ಮೇಲೆನೆ ಜನ ಅವಳನ್ನ ಕರೆದಿದ್ದು. ಮೆಚ್ತೆ ಮೆಚ್ತೆ ಸತ್ಯ. ನೀನು ಹೀರೋನೆ, ಆದ್ರೆ ನಾನು ವಿಲ್ಲನ್ ಅಲ್ಲ. ವಿಲ್ಲನ್ಗಿನ ಕೆಟ್ಟವನು. ರಾಜಕಾರಣಿ ಅನ್ನೋ ಪದನೇ ಹಂಗೈತೆ ಸತ್ಯ. ನೀನು ರಾಕ್ಷಸರನ್ನ ಎದುರಾಕೊಂಡು ಗೆಲ್ಬೋದು, ಆದ್ರೆ ನನ್ನಂತ ರಾಜಕಾರಣಿನ ಎದುರಾಕೊಂಡು ಗೆಲ್ಲಕ್ಕೂ ಆಗಲ್ಲ, ಬದುಕೋಕ್ಕೂ ಆಗಲ್ಲ. ನಮ್ಗೆ ಅಂತ ಸಪೋರ್ಟ್ ಐತೆ. ನಾವು ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಾಗೆ ಕಣ್ಣೀರು ಸುರಿಸೋ ಮೊಸ್ಲೆಗಳು, ಆದ್ರೆ ಅದಾದ ಮೇಲೆ ಕರುಣೆನೇ ಇಲ್ಲದೆ ಕಣ್ಣಿಗೆ ಸಿಕ್ಕಿದ್ದೆಲ್ಲ ನುಂಗೋ ಮೊಸ್ಲೆಗಳು. ರಾಜಕಾರಣಿಗಳು ಎಲೆಕ್ಷನ್ ಟೈಮ್ನಾಗೆ ಕಣ್ಣೀರು ಸುರಿಸೋ ಮೊಸ್ಲೆಗಳು, ಆದ್ರೆ ಅದಾದ ಮೇಲೆ ಕರುಣೆನೇ ಇಲ್ಲದೆ ಕಣ್ಣಿಗೆ ಸಿಕ್ಕಿದ್ದೆಲ್ಲ ನುಂಗೋ ಮೊಸ್ಲೆಗಳು. ಅಂತೂ ನೀವು ಮನುಷ್ಯರಾಗಕ್ಕೆ ಲಾಯಕ್ಕಿಲ್ಲ ಅನ್ನಿ. ಹಾಗೆ ಅನ್ಕೋ. ಆದ್ರೆ ಈ ಮೃಗದ ಕೈಗೆ ಸಿಕ್ಕಾಕೊಂಡಿರೋ ನೀವುಗಳು ಜೀವಂತವಾಗಿ ಹೋಗ್ತೀರಾ ಅಂತ ಮಾತ್ರ ಅನ್ಕೋಬೇಡ. ಇಂಥ ಟೈಮ್ನಾಗೂ ನಿನ್ನ ಮುಖದಲ್ಲಿ ನಗ ಬತ್ತೈತಾ? ನಿನಗೆ ಭಯನೇ ಆಗಕ್ಕಿಲ್ವಾ? ಅಷ್ಟೊಂದು ಧೈರ್ಯನಾ? ಬಸಪ್ಪ, ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಭಯ ಅನ್ನೋದು ತಪ್ಪು ಮಾಡ್ದವ್ರಿಗಿರ್ಬೇಕು, ತಪ್ಪನ್ನ ತಿದ್ದವ್ರಿಗಲ್ಲ. ಓಹೋ, ನಮ್ಮ ತಪ್ಪನ್ನೇ ತಿದ್ದುತ್ತೀಯಾ? ಅಲ್ಲಿವರೆಗೂ ನೀನು ಬದುಕಿರ್ಬೇಕಲ್ಲ.
ಫ್ರಿಡ್ಜಲ್ಲಿ ಒಳ್ಳೆ ಚಿಕನ್ ಇದೆ, ನಾಟಿ ಕೋಳಿ. ಒಂದು ಏನಾದರೂ ವೆರೈಟೀಸ್ ಮಸಾಲೆ ಹಾಕಿಟ್ಟು ತಗೊಬರಮ್ಮ. ಯಾಕಮ್ಮ ಮಾಂಸಾಹಾರ ಮಾಡಕ್ಕೆ ಬರೋದಿಲ್ವಾ? ಯಾಕೆ ಬರಲ್ಲ ದೊಡ್ಡಪ್ಪ? ಚೆನ್ನಾಗೇ ಮಾಡ್ತಾಳೆ. ಏನೋ ಇದು ಒಳಗಡೆ ಡಾಮ್ ಡೂಮ್ ಶಬ್ದ. ನೀವು ನೋಡಿದ್ರೆ ಅಡುಗೆ ಮನೆಯೇ ಸ್ಟೇಜು ಅಂದ್ರಿ, ಅವಳು ಅಲ್ಲೇ ನಾಟಕ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಈಗಾದರೆ ಪಳಗ್ಸೋದು ಕಷ್ಟ ಕಣೋ. ಅದನ್ನೆಲ್ಲ ನಾನು ನೋಡ್ಕೋತೀನಿ ಬಿಡಿ. ಹಾಗಂತ ಹೋಗಿ ಗಲಾಟೆ ಮಾಡಿ ರಂಪ್ರಮಾಣ ಮಾಡ್ಕೋಬೇಡ. ಈ ಹೆಣ್ಮಕ್ಳು ಯಾವತ್ತು ತಲೆ ಮೇಲೆ ಮೆಟ್ಟಿದ್ರೆ ಮಾತು ಕೇಳಲ್ಲ. ತಲೆ ಸೀಸಾಗಿ ಸರ್ವಿದ್ರೆ ನಾನು ಬರ್ತೀನಿ. ದಿವ್ಯಾ, ಏನ್ ಮಾಡ್ತಿದ್ಯಾ ದಿವ್ಯಾ? ಕಾಣಿಸ್ತಿಲ್ವಾ? ಚಿಕನ್ ಮಾಡ್ತಾ ಇದ್ದೀನಿ. ಅಲ್ಲ ದಿವ್ಯಾ, ನಿಂಗೆ ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ವಾ? ಒಂದು ಹುಡುಗಿನ ಮನೆ ಸೊಸೆ ಅಂತ ಕರ್ಕೊಂಬಂದು ಅವಳ ಎದುರುಗಡೆನೆ ಕೂತ್ಕೊಂಡು ಕುಡಿತಿದ್ದೀರಾ. ಅದ್ರ ಜೊತೆಗೆ ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳ್ತಿದ್ರಲ್ಲ, ನಿಮ್ಮ ಮಾನ ಮರ್ಯಾದೆ ಇಲ್ವಾ? ಅದ್ರಲ್ಲಿ ಏನಿದೆ ದಿವ್ಯಾ? ಶ್ರೀಮಂತರ ಮನೇಲಿ ಇದೆಲ್ಲ ಕಾಮನ್. ಜಸ್ಟ್ ಶಟ್ ಅಪ್ ಬಲ. ನನ್ನನ್ನೇನು ಕೊಂಪೆಲ್ ಬೆಳ್ದಿರೋ ಗುಗ್ಗು ಅಂದ್ಕೊಂಡಿದ್ಯಾ? ನಿಮಗಿಂತ 10 ಪಟ್ಟು ಶ್ರೀಮಂತಿಕೆ ಇರೋ ಮನೆ ನೋಡಿದ್ದೀನಿ ನಾನು.